नमस्कार दोस्तों, वेलकम टू विज्ञान विद डॉक्टर जी। आई एम डॉक्टर गोविंद राजन, रेडियोलॉजिस्ट, यानी कि आपका स्कैनिंग डॉक्टर। In my previous videos, I was discussing more about ultrasound in pregnancy, high-risk pregnancies, preconception evaluation, etc. ಇವತ್ತಿನ ವಿಡಿಯೋದಲ್ಲಿ ಲೆಟ್ ಅಸ್ ಟಾಕ್ ಅಬೌಟ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಅಂದರೆ ಅದರಲ್ಲಿ ಸ್ಪೆಸಿಫಿಕಲಿ ಇಮೇಜಿಂಗ್ ಯಾವ ಥರ ಕೆಲಸ ಮಾಡುತ್ತೆ ಅಂತ. ಎಕ್ಟೋಪಿಕ್ ಅಂದರೆ ನಾರ್ಮಲ್ ಅಲ್ಲದೇ ಇರುವಂತಹ ಜಾಗ ಅಂತ ಅರ್ಥ. ಅಂದರೆ ಇವಾಗ ಕಿಡ್ನಿ ಫಾರ್ ಎಕ್ಸಾಂಪಲ್ ನಾರ್ಮಲ್ ಜಾಗದಲ್ಲಿ ಇರೋದಿಲ್ಲ, ಬೇರೆ ಏನೆಲ್ಲೋ ಇರುತ್ತೆ, ಅದು ಎಕ್ಟೋಪಿಕ್ ಕಿಡ್ನಿ ಅಂತೀವಿ. ಸಿಮಿಲರ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ನಾರ್ಮಲಿ ಪ್ರೆಗ್ನೆನ್ಸಿ ಯೂಟ್ರಸ್ ಒಳಗಡೆ ಇರಬೇಕು. ಅಂದರೆ ಯೂಶ್ವಲಿ ಯೂಟ್ರಸ್ನ ಅಪ್ಪರ್ ಪಾರ್ಟ್ ಅಂತ ಹೇಳ್ತೀವಿ, ಆ ಜಾಗದ ಒಳಗಡೆ ಕ್ಯಾವಿಟಿ ಒಳಗಡೆ ಇರಬೇಕು. ಸಪೋಸ್ ಆ ಜಾಗದಲ್ಲಿ ಇಲ್ಲ, ಅದು ಅಂದರೆ ಟ್ಯೂಬ್ ಒಳಗೆ ಹೋಗಿರುತ್ತೆ, ಅಂದರೆ ಫ್ಯಾಲೋಪಿಯನ್ ಟ್ಯೂಬ್ಸ್ ಒಳಗೆ ಹೋಗಿರುತ್ತೆ, ಅಥವಾ ಪೆರಿಟೋನಿಯಲ್ ಹೋಗಿರುತ್ತೆ, ಅಥವಾ ಸರ್ವಿಕ್ಸ್ ಅಂದರೆ ನಮ್ಮ ಯೂಟ್ರಸ್ಸಿನ ಮೌತ್ ಆಫ್ ದ ಯೂಟ್ರಸ್ ಅಂತ ಹೇಳ್ತೀವಿ, ಅದರೊಳಗೆ ಬಂದಿರ್ಬೋದು. ಅಲ್ಲೆಲ್ಲ ಇಂಪ್ಲಾಂಟೇಷನ್ ಆಯಿತು ಅಂತಂದರೆ ದಿಸ್ ಈಸ್ ಕಾಲ್ಡ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಅಂದರೆ ನಾರ್ಮಲ್ ಅಲ್ಲದೆ ಇರುವಂತಹ ಜಾಗದಲ್ಲಿ ಇಂಪ್ಲಾಂಟೇಷನ್ ಆದರೆ ಒಂದು ಪ್ರೆಗ್ನೆನ್ಸಿ, ಅದನ್ನು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಇದಕ್ಕೆ ಹಲವಾರು ಕಾರಣಗಳಿರುತ್ತೆ. ಒನ್ ಆಫ್ ದಿ ವೆರಿ ಕಾಮನ್ ಫ್ಯಾಕ್ಟರ್ಸ್ ಈಸ್ ಇನ್ಫೆಕ್ಷನ್. ಮುಂಚಿನ ಪ್ರೀವಿಯಸ್ ಯಾವಾಗಲಾರ ಇನ್ಫೆಕ್ಷನ್ ಟ್ಯೂಬರ್ಕ್ಲೋಸಿಸ್ ಆಗಿರುತ್ತೆ, ಅಂದರೆ ಯೂಟ್ರಸ್ಸು ಅಥವಾ ಜೆನೆಟೋ ಯೂರಿನರಿ ಟ್ಯೂಬರ್ಕ್ಲೋಸಿಸ್ ಅಂತ ಹೇಳ್ತೀವಿ. ಅದರಿಂದ ಏನಾಗುತ್ತೆ, ಸ್ಮೂತ್ ಮೂವ್ಮೆಂಟ್ ಆಫ್ ಎಗ್ಸ್ ಇರೋದಿಲ್ಲ, ಅಂದರೆ ಫ್ಲೂಯಿಡ್ ಸ್ಮೂತ್ ಮೂವ್ಮೆಂಟ್ ಇರೋದಿಲ್ಲ. ಸೊ ಎಲ್ಲಿ ಅಂದರೆ ಅಲ್ಲೇ ಸ್ಟಾಪ್ ಆಗಿರುತ್ತೆ, ಅಲ್ಲಿಗೆ ಹೋಗಿ ಸ್ಪರ್ಮು ಅದನ್ನು ಪ್ರೆಗ್ನೆನ್ಸಿ ಮಾಡುತ್ತೆ, ಆ ಜಾಗದಲ್ಲಿ ಇಂಪ್ಲಾಂಟ್ ಆಗುತ್ತೆ, ಅಥವಾ ಓವರಿಯಲ್ಲಿ ಆಗಬಹುದು. ಸೊ ಮಲ್ಟಿಪಲ್ ರೀಸನ್ಸ್ ಇರುತ್ತೆ. ಮಲ್ಟಿಪಲ್ ರೀಸನ್ಸ್ ಜೊತೆಗೆ ಇನ್ನು ಕೆಲವರಿಗೆ ಇನ್ಹರೆಂಟ್ ಟೆಂಡೆನ್ಸಿ ಇರುತ್ತೆ, ಅಂದರೆ ಈ ಸಿಲಿಯರಿ ಮೊಟಿಲಿಟಿ ಅಂತ ಹೇಳ್ತೀವಿ, ಆ ಮೊಟಿಲಿಟಿ ಪ್ರಾಬ್ಲಮ್ ಇತ್ತು ಅಂತಂದ್ರೂ ಈ ಥರ ಬರಬಹುದು. ಇವತ್ತಿನ ವಿಡಿಯೋ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಯಾಕಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಯಾವ ಥರ ಪ್ರೆಸೆಂಟ್ ಆಗುತ್ತೆ ಮತ್ತು ಸ್ಕ್ಯಾನಿಂಗಲ್ಲಿ ಯಾವ ಥರ ನಾವು ಕಂಡುಹಿಡಿಬಹುದು ಅನ್ನೋದು ಹೇಳ್ತೀನಿ. ಮೋಸ್ಟ್ ಕಾಮನ್ಲಿ ಏನಾಗುತ್ತೆ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇದು ರಪ್ಚರ್ ಆದಮೇಲೆ ಪ್ರೆಸೆಂಟ್ ಆಗುತ್ತೆ. ಮೋಸ್ಟ್ ಕಾಮನ್ ಇದು. ಅಂದರೆ ಅವರಿಗೆ ಪೀರಿಯಡ್ಸ್ ಮಿಸ್ ಆಗಿರುತ್ತೆ, ಅಂದರೆ ಅರೌಂಡ್ 5 to 6 weeks ಆಗಿರುತ್ತೆ ಅವ್ರಿಗೆ. ಸೊ ಆ ಟೈಮಲ್ಲಿ ಅವರಿಗೆ ಪೇಯ್ನ್ ಅಬ್ಡಮನ್ ಶುರು ಆಗುತ್ತೆ, ತುಂಬ ಜಾಸ್ತಿ ಪೇಯ್ನ್ ಅಬ್ಡಮನ್, ಕ್ರ್ಯಾಂಪಿಂಗ್ ಪೇಯ್ನ್ ಇರುತ್ತೆ, ಮತ್ತು ಇದುವರೆಗೂ ಎಕ್ಸ್ಪೀರಿಯನ್ಸ್ ಮಾಡದೇ ಇರೋಷ್ಟು ಪೇಯ್ನ್ ಇರುತ್ತೆ. ಅಡಿಷನಲಿ ಅವರಿಗೆ ಪಲ್ಸ್ ಎಲ್ಲ ಫೀಬಲ್ ಆಗ್ತಾ ಹೋಗುತ್ತೆ, ಬ್ಲಡ್ ಅಂದರೆ ಇಂಟರ್ನಲ್ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಇದೆಲ್ಲ ಏನಂತಂದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಯೂಶ್ವಲಿ ಟ್ಯೂಬಲ್ಲಿ ಇರುತ್ತೆ, ಅಂದರೆ ಫ್ಯಾಲೋಪಿಯನ್ ಟ್ಯೂಬ್ ಒಳಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬಂದು ಅದು ರಪ್ಚರ್ ಆಗಿರುತ್ತೆ, ಅಂದರೆ ದೊಡ್ಡದಾಗ್ತಾ ಅದು ರಪ್ಚರ್ ಆಗಿಬಿಡುತ್ತೆ. ಅದು ರಪ್ಚರ್ ಆದಾಗ ಸಿವಿಯರ್ ಬ್ಲೀಡಿಂಗ್ ಆಗುತ್ತೆ. ಸೊ ಈ ಬ್ಲೀಡಿಂಗಿನ ಪರಿಣಾಮವಾಗಿ ಪೇಷಂಟಿಗೆ ಒಂದು ಪೇಯ್ನ್ ಬರುತ್ತೆ ರಪ್ಚರ್ ಆಗಿರೋದಕ್ಕೆ, ಸೆಕೆಂಡ್ ಥಿಂಗ್ ಬ್ಲೀಡಿಂಗಿಂದಾಗಿ ಅವ್ರದ್ದು ಶಾಕ್ಗೆ ಹೋಗ್ತಾರೆ, ಅಂದರೆ ಬಿ ಪಿ ಡೌನ್ ಆಗ್ತಾ ಹೋಗುತ್ತೆ, ಪಲ್ಸ್ ರೇಟ್ ಜಾಸ್ತಿ ಆಗುತ್ತೆ, ಬಟ್ ಪಲ್ಸ್ ಸ್ಟ್ರೆಂತ್ ಕಡಿಮೆ ಆಗ್ತಾ ಹೋಗುತ್ತೆ, ಅವರು ಅನ್ಕಾನ್ಷಿಯಸ್ ಆಗೋ ಚಾನ್ಸಸ್ ಇರುತ್ತೆ. ಇದು ಲೈಫ್ ಥ್ರೆಟ್ನಿಂಗ್ ಕಾಂಪ್ಲಿಕೇಶನ್. ಸೊ ಇದನ್ನು ಯಾವ ರೀತಿ ನಾವು ಕಂಡುಹಿಡಿಬಹುದು ಅಂತಂದರೆ, ಮೋಸ್ಟ್ ಇಂಪಾರ್ಟೆಂಟ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ಗೆ ಫಸ್ಟ್ ಮಾಡೋದು ಇದಕ್ಕೆ ಒಂದು ಹಿಸ್ಟ್ರಿ, ಅಂದರೆ ಅವರಿಗೆ ಪ್ರೆಗ್ನೆನ್ಸಿ ಆಗುವಂತಹ ಸಾಧ್ಯತೆಗಳಿದಾವ ಒಂದು ತಿಳ್ಕೊಬೇಕು ಪೇಷಂಟ್ ಹತ್ರ ಕೇಳಿಕೊಂಡು. ಸೆಕೆಂಡ್ ಥಿಂಗ್, ಅವರಿಗೆ ಲಾಸ್ಟ್ ಪೀರಿಯಡ್ ಯಾವತ್ತು ಇತ್ತು, ಯೂಶ್ವಲಿ ಅದನ್ನು ಹೇಳಿದಾಗೆ 4, 5, 6 ವಾರದಲ್ಲಿ ಯೂಶ್ವಲಿ ಪ್ರೆಸೆಂಟ್ ಆಗುತ್ತೆ. ಮೂರನೇದು ಏನಂತಂದರೆ ಬೀಟಾ HCG ಅಂತ ಒಂದು ಬ್ಲಡ್ ಟೆಸ್ಟ್ ಬರುತ್ತೆ, ಅದನ್ನು ಚೆಕ್ ಮಾಡ್ತೀವಿ, ಮತ್ತು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತೀವಿ. ಬೀಟಾ HCG ಜಾಸ್ತಿ ಆಗ್ತಾ ಇದೆ ಅಂತಂದರೆ ಪ್ರೆಗ್ನೆನ್ಸಿ ಇದೆ ಅಂತ ಅರ್ಥ. ಅದು ಎಷ್ಟು ಇದೆ ಅನ್ನೋದ್ರ ಮೇಲೆ ಸ್ವಲ್ಪ ನಾವು ಕಂಡುಹಿಡ್ಬೋದು, ಯೂಟ್ರಸ್ ಒಳಗಡೆ ಇದೆಯಾ ಅಥವಾ ಬೇರೆ ಕಡೆ ಇದೆಯಾ ಅಂತ. ಅಡಿಷನಲಿ ಇದರಲ್ಲಿ ಏನು ನಮಗೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಅಂತ ಹೇಳ್ತೀವಲ್ಲ, ಅದು ಪಾಸಿಟಿವ್ ಬರೋ ಸಾಧ್ಯತೆ ಇರುತ್ತೆ. ಸ್ಕ್ಯಾನ್ ಮಾಡ್ತೀವಿ, ಸ್ಕ್ಯಾನ್ ಮಾಡಿದಾಗ ಯೂಟ್ರಸ್ ಒಳಗಡೆ ಪ್ರೆಗ್ನೆನ್ಸಿ ಅನ್ನೋದು ಏನಿರಬೇಕು ಅದು ಇರೋದಿಲ್ಲ. ಅಂದರೆ ಯೂಟ್ರಸ್ ಎಂಡೋಮೆಟ್ರಿಯಮ್ ದಪ್ಪ ಇರುತ್ತೆ, ನಾರ್ಮಲಿ ದಪ್ಪ ಇರೋ ಥರ ಇರುತ್ತೆ, ಆದರೆ ಪ್ರೆಗ್ನೆನ್ಸಿ ಇರೋದಿಲ್ಲ. ಪ್ರೆಗ್ನೆನ್ಸಿ ಅಂದರೆ ನಮಗೆ ಕ್ಲಿಯರ್ ಕಟ್ಟಾಗಿ ಒಂದು ರೌಂಡಾಗಿ ಒಂದು ಶ್ಯಾಡೋ ಕಾಣಿಸ್ಬೇಕು, ಅದರೊಳಗೆ ಒಂದು ಯೋಗ್ ಸ್ಯಾಕ್ ಅಂತ ಕಾಣಿಸ್ಬೇಕು. ಇದೆಲ್ಲ ಏನೂ ಇರೋದಿಲ್ಲ, ಯೂಟ್ರಸ್ ಒಳಗಡೆ ಏನಿರೋದಿಲ್ಲ, ಯೂಟ್ರಸ್ ಎಂಡೋಮೆಟ್ರಿಯಮ್ ಮಾತ್ರ ದೊಡ್ಡದಾಗಿರುತ್ತೆ. ಸೊ ಸೈಡ್ಗೆ ಹೋಗಿ ಯಾವ ಸೈಡಲ್ಲಿ ಪೇಯ್ನ್ ಇದೆ ಅಂತ ಹೇಳ್ತಾರೆ, ಆ ಸೈಡಲ್ಲಿ ನಾವು ಚೆಕ್ ಮಾಡಿದರೆ ಯೂಶ್ವಲಿ ಓವರಿ ಪಕ್ಕದಲ್ಲಿ ಯೂಶ್ವಲಿ ಒಂದು ದೊಡ್ಡ ಮಾಸ್ ಥರ ಕಾಣಿಸುತ್ತೆ. ಮಾಸ್ ಅಂತಂದರೆ ಗಂಟು ಥರ ಕಾಣಿಸುತ್ತೆ. ಅದರಲ್ಲಿ ನಾವು ಕಲರ್ ಡಾಪ್ಲರ್ ಹಾಕಿ ನೋಡಿದ್ರೆ ಸುತ್ತಮುತ್ತ ತುಂಬ ವ್ಯಾಸ್ಕ್ಯುಲಾರಿಟಿ ಇರುತ್ತೆ, ಮತ್ತು ಫ್ರೀ ಫ್ಲೂಯಿಡ್ ಅಂತ ಹೇಳ್ತೀವಿ, ಅಂದರೆ ರಪ್ಚರ್ ಆಗಿದ್ದರೆ ಅಲ್ಲಿ ಸುತ್ತಮುತ್ತ ತುಂಬ ಬ್ಲಡ್ ಇರುತ್ತೆ. ಇದೆಲ್ಲ ಅಲ್ಟ್ರಾಸೌಂಡಲ್ಲಿ ನಮಗೆ ಫ್ರೀ ಫ್ಲೂಯಿಡ್ ಅಂತ ಹೇಳ್ತೀವಿ ನಾವು, ಅದು ಜಾಸ್ತಿ ಕಾಣಿಸುತ್ತೆ. ಸೊ ಪೇಷಂಟ್ಗೆ ಪೇಯ್ನು ಅದೇ ಕಡೆ ಇರುತ್ತೆ, ಅದೇ ಜಾಗದಲ್ಲಿ ನಮಗೆ ಒಂದು ಮಾಸ್ ಥರ ಕಾಣಿಸುತ್ತೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗಲ್ಲಿ, ಅದೇ ಜಾಗದಲ್ಲಿ ಜಾಸ್ತಿ ಬ್ಲಡ್ ಇರುತ್ತೆ. ಇದು ಕ್ಲಾಸಿಕಲ್ ಫೀಚರ್ಸ್. ವೆರಿ ರೇರ್ಲಿ ಏನಾಗುತ್ತೆ, ಅದು ರಪ್ಚರ್ ಆಗಿರೋದಿಲ್ಲ, ಇನ್ನು ಭ್ರೂಣ ಬದುಕಿರುತ್ತೆ ಎಕ್ಟೋಪಿಕ್ ಆದ್ರೂ, ಅದರಲ್ಲಿ ಹಾರ್ಟ್ ಬೀಟ್ ಕಾಣಿಸುತ್ತೆ. ಇದು ಒಂದು ಕ್ಲಿಯರ್ ಇಂಡಿಕೇಶನ್ ದಟ್ ಇಟ್ ಈಸ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಅದನ್ನು ಇಮಿಡಿಯೇಟ್ಲಿ ಟರ್ಮಿನೇಟ್ ಮಾಡಬೇಕಾಗುತ್ತೆ. ವೆರಿ ಅರ್ಲಿ ಅಂದರೆ 4 ವಾರದಲ್ಲಿ ಕೆಲವು ಟೈಮ್ ಏನಾಗುತ್ತೆ, ಯೂಟ್ರಸ್ ಒಳಗಡೆ ಭ್ರೂಣ ಇರೋದಿಲ್ಲ, ಟ್ಯೂಬ್ಸಲ್ಲೂ ಇರೋದಿಲ್ಲ,
ಫ್ರೀ ಫ್ಲೂಯಿಡ್ ಇರೋದಿಲ್ಲ, ಬಟ್ ಪೇಷಂಟ್ಗೆ ಸ್ವಲ್ಪ ಸಿಂಪ್ಟಮ್ಸ್ ಬರ್ತಾ ಇರುತ್ತೆ. ಈ ಟೈಮಲ್ಲಿ ನಮಗೆ ಬೀಟಾ ಎಚ್ ಸಿ ಜಿ ಲೆವೆಲ್ ನಾವು ಚೆಕ್ ಮಾಡಿದ್ರೆ ಅದು ಪಾಸಿಟಿವ್ ಇರುತ್ತೆ. ಸೊ ಹೀಗಿದ್ದಾಗ ನಮಗೆ ಐದರ್ ಇದು ಇವಾಲ್ವಿಂಗ್ ಇಂಟ್ರಾಯುಟರೈನ್ ಪ್ರೆಗ್ನೆನ್ಸಿನೇ ಇರಬಹುದಾ ಅಥವಾ ಅದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿದೆಯಾ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಅವ್ರನ್ನ ವೆರಿ ಶಾರ್ಟ್ ಫಾಲೋಅಪ್ ಅಂದರೆ 2-3 ಡೇಸ್ ಒಂದ್ಸಲಿ ಕರೆದು ನೋಡಬೇಕಾಗತ್ತೆ. ಮತ್ತು ಪೇಷಂಟಿಗೆ ಮನೆಗೆ ಕಳಿಸೋದು ಡೇಂಜರಸ್ಸು. ನಾವು ಹೇಳ್ತೀವಿ ನೀವು ಮನೆಗೆ ಹೋಗಿ, ಆದರೆ ಪೇಯ್ನ್ ಅಬ್ಡಮನ್ನು ಏನೋ ತಲೆ ಸುತ್ತೋದು ಏನಾದ್ರು ಬಂತು ಅಂತಂದರೆ ವಿದಿನ್ ಹಾಫ್ ಆನ್ ಅವರ್ ಹಾಸ್ಪಿಟ್ಲಿಗೆ ರೀಚ್ ಆಗುವಂತಹ ಕೇಪಬಿಲಿಟಿ ಇರಬೇಕು, ಇಲ್ಲಾಂದರೆ ಹಾಸ್ಪಿಟ್ಲೇ ಇರಬೇಕಾಗತ್ತೆ ಈ ಥರ. ಸೊ ಇದು ಒಂದು ಕಾಂಪ್ಲಿಕೇಟೆಡ್ ಇಶ್ಯೂ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅನ್ನೋದು. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ತುಂಬ ಯೂಸ್ಫುಲ್, ಆದರೆ 20% ಆಫ್ ದ ಟೈಮ್ ವೆರಿ ಅರ್ಲಿ ಎಕ್ಟೋಪಿಕ್ ಕ್ಯಾನ್ ಬಿ ಮಿಸ್ಡ್ ಆನ್ ಇವನ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್. ಹಾಗಾಗಿ ಫ್ರೀಕ್ವೆಂಟ್ ವಿಸಿಟ್ಸ್ ಇಂಪಾರ್ಟೆಂಟ್ ಇರುತ್ತೆ. ಸೊ ಇವತ್ತಿನ ವಿಡಿಯೋಲಿ ಮುಗಿಸ್ತೀನಿ ನಾವು. ನನ್ನ ಮುಂದಿನ ವಿಡಿಯೋದಲ್ಲಿ ಐ ವಿಲ್ ಬಿ ಟಾಕಿಂಗ್ ಮೋರ್ ಅಬೌಟ್ ಇದೇ ತರಹ ಮೋರ್ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಅಬೌಟ್ ಅಲ್ಟ್ರಾಸೌಂಡ್ ಇನ್ ಪ್ರೆಗ್ನೆನ್ಸಿ ಆರ್ ಇನ್ ಎನಿ ಅದರ್ ಇಮೇಜಿಂಗ್ ಟೂಲ್ಸ್. ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಇಮೇಜಿಂಗ್, ಬಾಡಿ ಇಮೇಜಿಂಗ್ ಆರ್ ಮೆಡಿಕಲ್ ಇಮೇಜಿಂಗ್, ಪ್ಲೀಸ್ ಫಾಲೋ ಮೀ ಆನ್ ವಿಜ್ಞಾನ್ ವಿತ್ ಡಾಕ್ಟರ್ ಜಿ. ಜೈ ಹಿಂದ್ ದೋಸ್ತು.